ಕೂಡಲಿಕ್ಕೆಲ್ಲ ಅನ್ನೋಂಥದ್ದು, ಜೊತೆಗೆ ಹುಮ್ಮಸ್ಸು. ನಾವು ಗೆದ್ದು ತಂದಿದ್ದೀವಿ ಅಂತೇಳಿ, ವಿಶ್ವಕಪ್ ಗೆದ್ದು ತಂದೀವಿ ಅನ್ನೋಷ್ಟು ಮಟ್ಟಿಗೆ ಉನ್ಮಾದ ಎಲ್ಲಲ್ಲ. ಸಹಜವಾಗಿ ಕನ್ನಡಿಗರಲ್ಲೂ ಸಹಿತ ಬಹಳ ವರ್ಷಗಳ ನಂತರ ಗೆದ್ದಿದ್ದರಿಂದಾಗಿ, 18 ವರ್ಷಗಳ ನಂತರ ಗೆದ್ದಿದ್ದರಿಂದಾಗಿ ಇವ್ರಿಗೂ ಒಂದು ರೀತಿ ಖುಷಿ. ಎಂಥ ಖುಷಿಪ್ಪ ಅಂತಂದ್ರೆ ನಾವು ವಿಶ್ವವನ್ನು ಗೆದ್ದಿದ್ದೀವಿ ಅಂತ. ಹೀಗಾಗಿ ಒಟ್ಟು ಎಲ್ಲ ಜನರ, ಅದರಲ್ಲೂ RCBಯ ಅಧಿಕಾರಶಾಹಿ ವರ್ಗದವರು, ಕಂಪ್ನಿ ಅಧಿಕಾರಶಾಹಿ ವರ್ಗದವರು ಮುಖ್ಯ ಕಾರಣ ಅನ್ನೋದು ಬೊಟ್ಟು ಮಾಡಿ ತೋರಿಸಿದ. ಇನ್ನು RCB ಏನು ಆ್ಯಕ್ಷನ್ ತೊಗೊಳ್ತದ, ಕೋರ್ಟ್ ಏನು ಆ್ಯಕ್ಷನ್ ತೊಗೊಳ್ತದ, ಇದರ ಬಗ್ಗೆ ಏನು ನಡೀಬಹುದು ಅನ್ನೋದು ಭವಿಷ್ಯಕ್ಕೆ ಬಿಟ್ಟಂಥದ್ದು. ಬಟ್ ಇಂಥ ದುರ್ಘಟನೆ ಆಗಬಾರ್ದು ಅನ್ನೋದು ಪ್ರತಿಯೊಬ್ಬರ ಬಯಕೆ. ಯಾಕಪ್ಪ ಅಂತಂದ್ರೆ ಸಹಜದ, ಯಾಕೆಂದರೆ ದೊಡ್ಡ ಕಾರ್ಯಕ್ರಮ ಕ್ರಿಕೆಟ್ ಅಂತ ಈ ದೇಶದಲ್ಲಿ ದೊಡ್ಡ ಹುಚ್ಚಾಗಿಬಿಟ್ಟದೆ. ಇವತ್ತು ಇನ್ನೊಂದು ಕ್ರೀಡೆ ಬಗ್ಗೆ ನಾವು ಆಸಕ್ತಿ ತೋರಿಸ್ತಾ ಇಲ್ಲ. ಕ್ರಿಕೆಟ್ ಅಂದ್ರೆ ಮುಗಿದೋಗ್ಬಿಟ್ಟಿದೆ. ಅದರಲ್ಲಿ ಹೊಳೆನ ಹರಿತಾ ಇದೆ. ಅಲ್ಲೇ ಕೋಟಿ ಸಾವಿರಾರು ಕೋಟಿಗಳಲ್ಲಿ, ಲಕ್ಷ ಕೋಟಿಗಳಲ್ಲಿ ಹೋಗ್ತಾ ಇದೆ ಅಂತ ಸುದ್ದಿಗಳಿದ್ದಾವೆ. ಹಣದ ವ್ಯವಹಾರ ನಡೆಯುವಲ್ಲಿ ಇಂಥ ಘಟನೆಗಳು ಆಗ್ತಾ ಇರ್ತಾವೆ. ಸಹಜವಾಗಿ ತಮ್ಮ ವ್ಯಕ್ತಿತ್ವ ದೊಡ್ಡದಾಗ್ತದೆ, ದುಡ್ಡು ಸಾಕಷ್ಟು ಬರ್ತದೆ ಅಂದಾಗ ಎಲ್ಲರೂ ಅದ್ರ ಬಗ್ಗೆ ಕಾಳಜಿ ವಹಿಸಿ ನೋಡುವಂಥ ಕುತೂಹಲ. ಮತ್ತು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ನಮ್ಮ ಮಕ್ಕಳು ಹಿಂಗಾಗ್ರಿ, ನಾವು ಗಳಿಸೋಂಗಾಗಲಿ ಸಹಜ ಎಲ್ಲರೂ ಹೇಳೋದು. ಆದರೆ ಎಲ್ಲರೂ ಎಲ್ಲಿ ಸಾಧ್ಯ ಇರೋದು ಅನ್ನೋದು ಅಷ್ಟ ವಾಸ್ತವ. ಹೀಗಾಗಿ RCB ಏನೋ ತಮ್ಮ ಕೊಹ್ಲಿಯವರ ಒಂದು ಒತ್ತಡದಿಂದ ತಾವು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಜಲ್ದಿ ಮಾಡಿರ್ಬೋದು. ಬಟ್ ಈ ಜಲ್ದಿಗೆ ಆದಷ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಜೊತೆಗೆ ನಮ್ಮ ಸರ್ಕಾರವೂ ಸಹಿತ ಎಚ್ಚರಿಕೆ ಕೊಡಬೇಕಾಗಿತ್ತು ಅನ್ನೋ ಒಂದು ಮಾತು ನಾವು ಅಲಗಲಿಕ್ಕೆ ಆಗುವುದಿಲ್ಲ. ಹೇಗೆ